ನಾದೋಪಾಸನೆಯ ಶೀರ್ಷಿಕೆಯಲ್ಲಿ ನಾವು ಈ ಕಾರ್ಯಕ್ರಮನ ಸುಮಾರು 35-40 ವರ್ಷ ಮಾಡ್ತಾಯಿದ್ದೀನಿ. ದೊಡ್ಡ ಪ್ರಮಾಣದಲ್ಲಿ 26ನೇ ವರ್ಷದ ಮಾಡ್ತಾಯಿದ್ದೀನಿ. ತ್ಯಾಗರಾಜರ ಜಯಂತಿ, ಪುರಂದರದಾಸರ ಆರಾಧನೆ ಅಂತ ಅನ್ನೋ ಹೆಸರಲ್ಲಿ ಎಲ್ಲರೂ ಮಾಡ್ತಾರೆ. ನಾನೇನು ಮಾಡಿದ್ದೀನಿ, ನಾದೋಪಾಸನೆ ಅಂತ ಕೊಟ್ಟಿದ್ದೀನಿ. ನಾದೋಪಾಸನೆಗಿಂತ ಉತ್ಕೃಷ್ಟವಾದಂಥ ಒಂದು ಯೋಗ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ರಾಜಯೋಗ, ಭಕ್ತಿ ಯೋಗ ಇತ್ಯಾದಿ 4 ಯೋಗಗಳಲ್ಲಿ ಆ 3 ಯೋಗ ಬಿಟ್ಟರೆ ವಿಭಿನ್ನವಾದಂಥ ಒಂದು ಅದ್ಭುತವಾದ ಶ್ರೇಷ್ಠವಾದಂಥ ಒಂದು ಯೋಗ ಅಂದರೆ ನಾದಯೋಗ. ಆ ನಾದಯೋಗಕ್ಕೆ ನಾದೋಪಾಸನೆ ಹೆಸರು ಕೊಟ್ಟಿದ್ದೀನಿ. ಜೊತೆಗೆ ಎಲ್ಲ ಸಂಗೀತದ ಮಹಾನ್ ವಾಗ್ಯಕಾರರನ್ನ ಎಲ್ಲರೂ ಜ್ಞಾಪಿಸ್ಕೊತೀವಿ ಇವತ್ತೊಂದು ದಿವಸ. ಪುರಂದರದಾಸರು, ಕನಕದಾಸರು, ಬಸವಣ್ಣವರಾಗಿರ್ಬೋದು, ತ್ಯಾಗರಾಜರಾಗಿರ್ಬೋದು. ಬರೀ ನಾವು ತ್ಯಾಗರಾಜರ ಜಯಂತಿ ಅಂದ್ಬಿಟ್ರೆ ಒಬ್ಬರಿಗೆ ಅನ್ವಯಿಸ್ಬಿಡುತ್ತೆ ಅಂತ ನಾದೋಪಾಸನೆ ಹೆಸರಲ್ಲಿ ನಾದದ ಉಪಾಸನೆ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಅಖಂಡವಾಗಿ ನಮ್ಮ ಎಲ್ಲ ಸುಮಾರು 200 ವಿದ್ಯಾರ್ಥಿಗಳಿದ್ದಾರೆ. ಕೀಬೋರ್ಡು, ವೈಲಿನ್ನು, ವೋಕಲ್ಲು, ಗಿಟಾರ್ ಎಲ್ಲ ಸೇರಿ 200-250 ಜನ. ಎಲ್ಲರಿಗೂ ಬೆಳಗ್ಗೆಯಿಂದ ಸಂಜೆ ತನಕ ಬ್ಯಾಚ್ ಸಿಸ್ಟಮ್ಯಾಟಿಕ್ಕಾಗಿ ಅದೇ ಮೊದಲೇ ಪ್ರೋಗ್ರಾಮ್ ಮಾಡಿರ್ತೀವಿ. ಅದು 10 ವರ್ಷದ ಮಗುವಾಗಿಲ್ಲ, 5 ವರ್ಷದವರಾಗಿ ಎಲ್ಲ ಸ್ಟೇಜಿಗೆ ಬರಬೇಕು, ಎರಡೂ ಪರ್ಫಾರ್ಮ್ ಮಾಡಬೇಕು. ಈ ಮೂಲಕವಾಗಿ ನಮ್ಮ ಸಂಗೀತದ ಪರಂಪರೆ ಪಾಸ್ಟರಿಟಿ ದಟ್ ಹ್ಯಾಸ್ ಬಿನ್ ಪಾಸ್ಡ್ ಆನ್ ಟು ಸಿನ್ಸ್ ಜನರೇಷನ್ಸ್ ಅನೇಕ ಶತಮಾನಗಳಿಂದ ಬಂದಿರತಕ್ಕಂಥದ್ದು ಉಳಿಸ್ಕೋಬೇಕು ಅಂದರೆ, ಇದು ಮ್ಯೂಸಿಯಂ ಐಟಮ್ ಆಗಬಾರ್ದು ಅಂದರೆ ಇದಕ್ಕೆಲ್ಲ ಎಲ್ಲರೂ ಬರಬೇಕು. ತಂದೆ ತಾಯಿಗಳಿಗೆ ನೋಡಬೇಕು. ಯಾರು ನಮ್ಮ ಬಗ್ಗೆನೇ ಸರಿಯಾಗಿ ಗೊತ್ತಾ, ಪಾಠಕ್ಕೆ ಬರ್ತಾರೆ, ಅಲ್ಲೆಲ್ಲ ಬಿಡ್ತಾರೆ, ಹೊಟ್ಟೋಗ್ತಾರೆ. ಇವ್ರು ಯಾರು ಅಂತಲೇ ತಿಳ್ಕೊಂಡಿರಲ್ಲ. ಇಂಥ ಸಂದರ್ಭಗಳಲ್ಲಿ ಇದರಲ್ಲಿ ಯಾರು, ಇದರಲ್ಲಿ ಏನು ಅಂತ ಗೊತ್ತಾಗಬೇಕು. ಆ ಪರಂಪರೆ ನೆಕ್ಸ್ಟ್ ಜನರೇಷನ್ ಬೆಳೆಸ್ಕೋಬೇಕು, ಅದು ಬೆಳೆಸ್ಕೋಬೇಕು ಅಂತ ಎಲ್ಲ ಗೊತ್ತಾಗಬೇಕು. ಇಲ್ಲದೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ವಾತಾವರಣದಲ್ಲಿ, ಈ ಸಮಾಜ ಹೋಗ್ತಿರೋ ಸ್ಥಿತಿಯಲ್ಲಿ ಇದು ನಿಜವಾಗ್ಲೂ ಬೆಳೆಸೋಕ್ಕಾಗತ್ತಾ ಅನ್ನೋ ಅಷ್ಟು ದೊಡ್ಡ ಒಂದು ಪಿಡುಗು ಬಂದಿದೆ, ಭಾಳ ಭಯಾನಕವಾಗಿದೆ. ಸೊ ಸದ್ಯ ಆದಷ್ಟು ನಾವು ಕೂಡ ತಾಯಿ ತಂದೆಗಳನ್ನ ಬೆಳೆಸಿ ಅವ್ರಿಗೆ ಇದರ ಅರಿವು ಉಂಟು ಮಾಡಬೇಕು ಅಂತ ನಾನು, ಎಷ್ಟೇ ಕಷ್ಟ ಆಗಲಿ, ಈ ವ್ರತನ ತುಂಬ ಕಷ್ಟ ಇದೆ, ಭಾಳ ಕಹಿ ಅನುಭವಗಳೇ ಜಾಸ್ತಿ. ಆದರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಇದು ಮಾಡಬೇಕು ಅಂತ ವರ್ಷಕ್ಕೆ 1 ಸಲ 2 ಸಲ ಮಾಡ್ತೀವಿ. ಮುಂದೆ